ಭೀಮಾಂಬಿಕೆಯ ಚರಿತ್ರೆಯನ್ನು ನೋಡ್ಕೊಂಡು ಬರ್ತಾ ಇದ್ದೇವೆ. ಆ ಚರಿತ್ರೆಯಲ್ಲಿ ಅನಂತ ಘಟನೆಗಳನ್ನು ನೋಡ್ತಾ ಬರ್ತಾ ಇದ್ದೇವೆ. 12ನೇ ಶತಮಾನದಲ್ಲಿ ಶರಣರು ಅನುಭಾವದ ನುಡಿಗಳನ್ನು, ಅಚ್ಚಳಿಯದ ಅನುಭಾವದ ನುಡಿಗಳನ್ನು ಕೊಟ್ಟು ಹೋಗಿದ್ದಾರೆ. ಒಬ್ಬ ಶರಣ, 12ನೇ ಶತಮಾನದ ಶರಣ ಮಡಿವಾಳ ಮಾಚಿದೇವಯ್ಯ. ಆ ಶರಣ ಒಂದು ಕಡೆ ಹೇಳ್ತಾನೆ, ಬಹಳ ಸುಂದರವಾಗಿ ಒಂದು ವಚನ ಹೇಳ್ತಾನೆ. ವಾಯುಗುಣವನು ಸರ್ಪಬಲ್ಲದು, ಮಧುರ ಗುಣವನು ಇರುವೆ ಬಲ್ಲದು, ಗೋತ್ರದ ಗುಣವನು ಕಾಗೆ ಬಲ್ಲದು, ವೇಳೆಯ ಗುಣವನು ಕೋಳಿ ಬಲ್ಲದು. ಇದು ಕಾರಣ ಮನುಜ ಜನ್ಮದಲ್ಲಿ ಬಂದು ಶಿವಜ್ಞಾನವನರಿಯದಿದ್ದಡೆ ಆ ಕಾಗೆ ಕೋಳಿಗಳಿಗಿಂತ ಕರಕಷ್ಟ ಕಾಣ ಕಲಿದೇವರ ದೇವ ಅಂತ ಹೇಳ್ತಾನೆ. ಒಂದು 3-4 ಉಪಮೆಗಳನ್ನು ಕೊಡ್ತಾರೆ ಇಲ್ಲಿ ಅವರು ಈ ವಚನದಲ್ಲಿ. ವಾಯುಗುಣವನು ಸರ್ಪ ಬಲ್ಲುದು. ಒಂದೊಂದಕ್ಕೆ ಭಗವಂತ ಒಂದೊಂದು ಶಕ್ತಿಯನ್ನು ಕೊಟ್ಟು ಕಳಿಸ್ಯಾನ. ಏನೇನು? ವಾಯುಗುಣವನು ಸರ್ಪ ಬಲ್ಲುದು. ಸರ್ಪಕ್ಕೆ ಕಿವಿ ಇಲ್ಲ, ಕಿವಿದವನು ಇಲ್ಲದಕ್ಕೆ. ಆದ್ರೆ ತನಗೆ ಬರ್ತಕ್ಕಂಥ ತೊಂದರೆಯನ್ನು ಆ ಸರ್ಪ ಹೆಂಗೆ ತಿಳ್ಕೊತತಿ ಅಂತ ಕೇಳಿದ್ರೆ, ವಾಯುಗುಣವನು ಸರ್ಪ ಬಲ್ಲುದು. ವಾಯುವಿನಿಂದ ಒಬ್ಬ ಮನುಷ್ಯ ಬರಾಕತ್ತಾನ ಅಂತ ಕೇಳಿದ್ರೆ ವಾಯುವಿನಿಂದ ತಿಳ್ಕೊತದಂಥದ್ದು. ಅಲ್ಲಿ ಆಡಕ್ಕುಂತತೆ, ಅದ್ರ ಮೇಲೆ ಬಂದ್ಬಿಟ್ರೆ ಹಿಡಿ ತಕೊಂಡು ನಿಲ್ತದದು. ವಾಯುಗುಣವನು ಸರ್ಪ ಬಲ್ಲುದು. ವಾಯುವಿನ ಮೂಲಕ ತನಗೆ ಬರ್ತಕ್ಕಂಥ ಅಪಾಯವನ್ನು, ತನಗೆ ಬೇಕಾಗ್ತಕ್ಕಂಥ ವಸ್ತುವನ್ನು ತಿಳ್ಕೊಂಡು, ಸಿಂಬಲ್ ಆಫ್ ಫ್ರಾಮ್ ಏರ್, ವಾಯುವಿನ ಮೂಲಕ ಸಂಕೇತವನ್ನು ತಿಳ್ಕೊಂಡು ಅದು ಬದುಕ್ತಾ ಇದೆ ಈ ಪರಿಸರದಲ್ಲಿ. ಹಂಗ ಸರ್ಪಕ್ಕೊಂದು ಶಕ್ತಿ ಇದೆ, ಇನ್ನೊಂದು ಶಕ್ತಿ ಇರುವೆ ಇರ್ತದಲ್ಲ, ಸಣ್ಣದಿರ್ತದಲ್ಲ ಇರುವೆ, ಆಂಟ್, ಹೌದಲ್ಲ? ಆ ಇರುವೆಗೂ ಕೂಡ ಒಂದು ಶಕ್ತಿ ಇರ್ತದೆ. ಏನು? ಸಿಹಿ ಪದಾರ್ಥವನ್ನು ತಿಳಿಯುವಂಥ ಶಕ್ತಿ. ಏನು? ನೀವೆಲ್ಲೇ ಸಿಹಿ ಇಡ್ರಿ, ಅಲ್ಲಿ ಏನು ಬರ್ತಾವು? ಇರುವೆಗಳು ಬರ್ತಾವೆ, ಹೌದಲ್ಲ? ಈಗ ಮುಂದೊಂದು ಸುಗ್ಗಿ ಬರ್ತೈತಿ ನಮಗೆ. ನಿಮ್ಮ ಮನೆ ಮುಂದೆ, ಎಲ್ಲರ ಮನೆ ಮುಂದೆ ಅದಾವ. ಏನದಾವ? ಏನು ಗಿಡ ಹಚ್ಚಿರಿ ನೀವು? ಮಾವಿನ ಗಿಡ ಹಚ್ಚಿಲ್ಲ? ಎಲ್ಲರ ಮನೆ ಮುಂದೆ ನೋಡಕತ್ತೆ ನಾನು. ನಿಮ್ಮ ಊರಿಗೆ ಪುರಾಣ ಹೇಳಕ್ಕೆ ಮಾವಿನ ಸುಗ್ಗಿಗೆ ಬರ್ಬೇಕಿಲ್ಲ ಅನ್ಸಕತ್ತೈತೆ ಅದನ್ನ ನೋಡಿ. ಎಲ್ಲರ ಮನೆ ಮುಂದೆ ಮಾವಿನ ಗಿಡ ಹಚ್ಚಿರ್ತೀರಿ. ಇರುವಿಗೊಂದು ಶಕ್ತಿ ಇದೆ ಅಂತ. ಏನು ಗೊತ್ತೇನು ಇರುವಿಗೆ ಶಕ್ತಿ? ಅದು ಮ್ಯಾಲ ಗಿಡದಾಗ ತುದಿಯಾಗ ಆಗಿರ್ತದೆ. ಆ ಕಾಯಿ ಹೋಗಿ ಹಣ್ಣಾಗಿರ್ತದಲ್ಲ, ಪಾಡಂತಿರಲ್ಲ, ಪಾಡಾಗಿರ್ತದೆ. ಪಾಡಾದಂಥ ಸಂದರ್ಭದಲ್ಲಿ ಆ ಕಾಯಿ ಹೋಗೋದು ಸಿಹಿಯಾದ ಹಣ್ಣಾಗೈತೆ ಇಲ್ಲ ಅಂತ ಕೇಳಿದ್ರೆ ನಮಗೆ ನೋಡಂದ್ರೆ ನಾವು ಏರಿ ನೋಡ್ಬೇಕಾಗ್ತದನ್ನ. ಆದ್ರೆ ಇರುವೆಯೊಳಗೊಂದು ಶಕ್ತಿ ಏನಿದೆ ಅಂತ ಕೇಳಿದ್ರೆ, ಅದು ಆ ಮಾವಿನ ಗಿಡದ ಬಡ್ಡಿಯನ್ನು ಹಿಂಗೆ ತನ್ನ ಕೊಂಡಿಲಿ ಹಿಡಿತಂದ್ರೆ ಇಂಥ ಗಿಡದಾಗ ಇದೇ ಟೊಂಗ್ಯಾಗ ಇದೇ ಹಣ್ಣಾಗ್ಯದ, ಅದನ್ನ ತಿನ್ನಬೇಕು ಅಂತ ಹೇಳಿ ಬರ್ತಾವಂತ. ನೋಡ್ರಿ, ಅಷ್ಟು ಶಕ್ತಿ ಯಾರಿಗಿದೆ? ಎದಕ್ಕಿದೆ? ಇರುವಿಗಿದೆ. ಒಂದೂರಾಗ ಇಬ್ರು ಗಂಡ ಹೆಂಡತಿ ಇದ್ರಂತ. ಎಲ್ಲ ಊರಾಗ ಗಂಡ ಹೆಂಡತಿ ಇರ್ತಾರೆ ಬಿಟ್ರೆ, ಗಂಡ ಹೆಂಡತಿ ಇದ್ದಕ್ಕೆ ಊರಾಗಿರ್ತೈತೆ. ಹೌದಲ್ಲ? ಇದ್ರಂತ. ಇಬ್ರು ಭಾಳ ಓದಿದ್ರು. ಗಂಡಂದು ಬ್ಯಾಂಕ್ ಮ್ಯಾನೇಜರ್ ಇದ್ದ, MCom LLB ಆಗಿತ್ತ ಅಂತ. ಅದೇ ರೀತಿ ಹೆಂಡ್ತಿದು
ಆಕಿನೂ ಲೆಕ್ಚರರ್ ಇದ್ಲು, ಫಿಸಿಕ್ಸ್ ಲೆಕ್ಚರರ್ ಇದ್ಲಕ್ಕಿ. PCMB ಓದಿದ್ಲು, ಫಿಸಿಕ್ಸ್ ಲೆಕ್ಚರರ್ ಆಗಿದ್ಲು. MA PhD ಆಕಿದು. ಇವೊಂದು MCom LLB ಆಗಿತ್ತು, ಆಕಿದು PhD ಆಗಿತ್ತು. ಫಿಸಿಕ್ಸ್ ಹೇಳ್ತಿದ್ಲಕ್ಕಿ. ಅಷ್ಟು ಜ್ಞಾನಿ ಇದ್ರು ಇಬ್ಬರು. ಇಬ್ಬರು ಲಗ್ನ ಆಗ್ಬೇಕಾದ್ರೆ ಕಾಲೇಜ್ನಾಗ ಲವ್ ಮಾಡಿ ಲಗ್ನ ಆಗಿದ್ರು. ಅದು ಒಂದು ವಿಶೇಷ. ಇಬ್ಬರು ಓದ್ಕೊಂಡಿದ್ರು, ಓದ್ತಾ ಇದ್ರು, ಒಬ್ರಿಗೊಬ್ರು ಲವ್ ಮಾಡಿದ್ರು. ಲವ್ ಮಾಡಿ ಲವ್ ಮ್ಯಾರೇಜ್ ಆಗಿತ್ತು. ಆಕಿ ಮನ್ಯಾಗ ನೀವು ನಿಮ್ಮ ಅಡುಗೆ ಮನ್ಯಾಗ ನೋಡ್ತಿರ್ತೀನಿ ನಾನು ಬಂದಾಗ, ನನಗೆಲ್ಲ ತೋರಿಸ್ತಿರಲ್ಲ. ನಿಮ್ಮ ಮನೆಗೆ ಇಲ್ಲೊಂದಿಷ್ಟು ಪದ ಹಾಕ್ರಿ, ಇಲ್ಲೊಂದಿಷ್ಟು ಪದ ಹಾಕ್ರಿ ಅಂದ್ರೆ ನಾನು ಅಡುಗೆ ಮನೆ ಭಾಳ ಅಬ್ಸರ್ವ್ ಮಾಡ್ತಿರ್ತೀನಿ. ನಮ್ಮ ತಾಯಂದ್ರೆ ಎಷ್ಟು ಚಂದ ಡಬ್ಬಿ ಇಟ್ಟಿರ್ತಾರಂದ್ರೆ ಇಟ್ಟೊಂದು ಡಬ್ಬಿ ಇಟ್ಟಿರ್ತಾರೆ ಅವನ್ನೆಲ್ಲ. ಆ ಡಬ್ಬ್ಯಾಗ ಸಕ್ರೆ, ಬೆಲ್ಲ, ಹೌದಲ್ಲ, ಅರ್ಸಣ ಪುಡಿ, ಜೀರಿಗೆ, ಸಾಸ್ವೆ, ಉಪ್ಪ, ಖಾರ ಎಲ್ಲ ಹಾಕಿ ಸಾಲು ಹಿಡ್ದಿಟ್ಟಿದ್ಲು. ಓದಿದ ಹೆಣ್ಮಗಳು ಆಕಿ ಹೆಂಗೆ ಇಟ್ಟಿದ್ಲು ಅಂದ್ರೆ ಸ್ಟೀಲಿನ ಡಬ್ಬಿ ಇಟ್ಟಿದ್ಲು. ಇಟ್ಟೊಂದು ಚಂದಾಗಿ ಹೊಂದಿಸಿದ್ಲು. ಎಷ್ಟು ಚೊಕ್ಕ ಇಟ್ಟಿದ್ಲು ಮನೆ ಅಂದ್ರೆ ಎಲ್ಲಿ ಒಂದು ಜೀಡ ಹುಡುಕ್ಯಾಡಿದ್ರು ಸಿಗ್ತಿದ್ದಿಲ್ಲ, ಅಷ್ಟು ಸ್ವಚ್ಛ ಇಟ್ಟಿದ್ಲು. ಅಷ್ಟು ನೀಟ್ ಇಟ್ಟಿದ್ಲು ಮನೇನ. ಇಟ್ಟಿದ್ಲು. ಅಡುಗೆ ಮನ್ಯಾಗ ಡಬ್ಬಿ ಇಟ್ಟಿದ್ಲು. ಡಬ್ಬಿ ಮೇಲೆ ಲೇಬಲ್ ಬರ್ದಿದ್ಲು ರೀ ಏನಂತೇಳಿ. ಸ್ಟೀಲಿನ ಡಬ್ಬಿ ಅಲ್ಲ, ಸಕ್ಕರೆ ಡಬ್ಬೆ, ಬೆಲ್ಲದ ಡಬ್ಬೆ, ಖಾರದ ಡಬ್ಬೆ, ಅರ್ಶಿನ ಪುಡಿ ಡಬ್ಬಿ, ಜೀರಿಗೆ ಡಬ್ಬಿ, ಸಾಸ್ವೆ ಡಬ್ಬಿ, ಅವೆಲ್ಲ ಬೇಕಲ್ಲ. ಅವನ್ನೆಲ್ಲ ಬರೆದು ಲೇಬಲ್ ಹಚ್ಚಿಟ್ಟಿದ್ಲ. ಆ ಲೇಬಲ್ ಹಿಂಗೆ ಮುಂದೆ ಕಾಣಂಗೆ ಇಟ್ಟಿದ್ಲು. ಖಾರ ಬೇಕಂದ್ರೆ ಖಾರ ತೊಗೊತಿದ್ಲು, ಉಪ್ಪು ಬೇಕಂದ್ರೆ ಉಪ್ಪಿನ ಡಬ್ಬಿ ತೊಗೊತಿದ್ಲು. ಮತ್ತೆಲ್ಲ ಹಾಕಿ ಆ ಜಾಗಕ್ಕೆ ಇಟ್ಟು ಬಿಡ್ತಿದ್ಲ. ಒಂದಿನ ಆಕಿ 5 ಪೀರಿಯಡ್ ತೊಗೊಂಬಂದಿದ್ಲು ಕಾಲೇಜ್ನಾಗ. ಗಂಡನು ಬ್ಯಾಂಕಿನ ಕೆಲಸ ಎಲ್ಲ ಮ್ಯಾನೇಜರ್ ಇದ್ದ. ಸಿಕ್ಕಾಪಟ್ಟಿ ಒತ್ತಡ ಆಗಿತ್ತು. ಕೆಲಸ ಮುಗಿಸ್ಕೊಂಡು ಬಂದು 25 ವರ್ಷ ಆಗಿತ್ತು ಲಗ್ನ. ಹಿಂಗೆ ಸೂರ್ಯ ಚಂದ್ರನ ಬೆಳಕು ಬಿದ್ದಿತ್ತು. ಮುಂದೆ ದೊಡ್ಡ ಮನೆ ಕಟ್ಟಿಸಿದ್ರು. ಮೈಸೂರಾಗಿದ್ರು ಅವರು. ಮುಂದೆ ಗಾರ್ಡನ್, ಕಾರ್ ನಿಲ್ಲಕ್ಕೆ ಅದೇನು ಕಾರ್ ಪಾರ್ಕಿಂಗ್ ಗಿರ್ಕಿಂಗ್ ಎಲ್ಲ ಭಾಳ ಚಂದ ಮನೆ ಕಟ್ಟಿಸಿದ್ರು. ಇಬ್ಬರು ಕುತ್ಕೊಂಡಿದ್ರು ಹಿಂಗೆ ಅರ್ಧ ಕುರ್ಚಿ ಹಾಕ್ಕೊಂಡು ಮಾತಾಡಕ್ಕೆ. ಹಿಂದಿನ ಸುದ್ದಿ ತೆಗೆದ್ರಿ ಮಾತಾಡ್ಕೋಂತ ಇರ್ತಾವಲ್ಲ. ಹಿಂದೇನೇನಾಗಿರ್ತೈತಿ, ನಾ ಕಾಲೇಜ್ನಾಗ ಬೆಟ್ಟ ಅದೆ, ನೀ ಹಂಗಂದಿ, ನಾ ಹಿಂಗಂದೆ, ಅವೆಲ್ಲ ಹಳೆ ಪುರಾಣ ಇರ್ತಾವಲ್ಲ. ಹಳೆ ಪುರಾಣ ಚಲೋ ಆದವ್ರಿ. ಚಲೋ ಆದ್ಬಿಟ್ಲೆ ಹೇಳ್ತೇನಂದ್ಲು, ನೋಡ ನಿನ್ನ ಕಟ್ಕೊಂಡು 25 ವರ್ಷ ಇಷ್ಟು 6 ಕ್ಲಾಸ್ ಹೇಳಿ ಬಂದ್ರೆ ನಾನು ಅಡುಗೆ ಮಾಡ್ತೀನಿ. ಇವತ್ತು ಭಾಳ ಪ್ರಾಕ್ಟಿಕಲ್ಲು ಥಿಯರಿ 2 ಹುಡುಗರಿಗೆ ಮಾಡಿಸಿ ಭಾಳ ಬೇಸರ ಆಗ್ಯದ. ಇವತ್ತೊಂದು ದಿವಸ ಚಹಾ ಮಾಡಿಕೊಡು ನೋಡೋಣ ಅಂತಂದ್ಲು. ಎಂದೂ ಅಡುಗೆ ಮನೆಗೆ ಹೋಗ್ಲಾರ್ದವ. ಅರ್ಥ ಆಗಿರ್ಬೇಕು. ಕಳಿಸಿ ನೋಡ್ರಿ ಗಂಡು ಮಕ್ಳಿಗೆ ಗೊತ್ತಾಗತ್ತೆ ನಿಮಗೆ. ಅವತ್ತು ಅವ ಏನು ಮಾಡಿದಂದ್ರೆ ಆಯ್ತು ತಗೋ ಹಂಗಾರೆ ಮಾಡಿಕೊಡ್ತೀನಿ ಅಂದ. ಈಕಿ ಏನು ಇಟ್ಟಿದ್ಲಲ್ಲಿ ಡಬ್ಬಿ ಇಟ್ಟಿದ್ಲಲ್ಲ, ಚೀಟಿ ಬರ್ದೆ. ಯಾಕೆ ಚೀಟಿ ಬರ್ದು ಡಬ್ಬಿ ಇಟ್ಟಿಲ್ಲ ಅಂದ್ರೆ ಅವತ್ತೇನಾಗ್ಬಿಟ್ಟಿತ್ತು ಅಂತ ಕೇಳಿದ್ರೆ ಆ ವಾರದಾಗ ಹೀಗೆ ಪ್ರಾಬ್ಲಮ್ ಆಕಿ ಯಾಕೆ ಗಂಡಗೆ ಚಹಾ ಮಾಡಿಕೊಡು ಅಂತ ಹೇಳಿಲ್ಲಂತ ಅಂದೆ. ಅವತ್ತೇನಾಗೈತಂತ ಆ ವಾರದಾಗ ಆಕಿ PhD ಮಾಡಾಳ, ಕೆಮಿಸ್ಟ್ರಿ PhD ಮಾಡಾಳ. ಮತ್ತು ಕೆಮಿಸ್ಟ್ರಿ ಓದಿ ಆಕಿ ಎಲ್ಲಿ ಸಕ್ರೆ ಡಬ್ಬಿ ಇಡ್ತಾಳೆ ಅದ್ರಾಗ ಬರೇ ಇರಿವಿ ಬರ್ತಿದ್ವು. ಆಕಿಗೆ ಅತ್ತಿ ಕಾಟ ಇರಲಿಲ್ಲ. ಆಕಿಗೆ ಮನ್ಯಾಗ ಇರಿವಿ ಕಾಟ ಇತ್ತು. ನೆನೆಸ್ಕೊಂಡ್ರಿ ನಂಬ್ತಾರೆ ಅಂದ್ರೆ ಇರಿವಿ ಕಾಟಿತ್ತು. ಎಷ್ಟು ಸಲ ಡಬ್ಬ್ಯಾಗ ತೆಗೆದು ನೋಡಿದ್ರು ಸಕ್ರೆ ಡಬ್ಬ್ಯಾಗ ಬರೀ ಇರಿವಿ ಕಾಣ್ತಾ ಇದ್ವು. ಆಕೆ ಏನು ಮಾಡಿದ್ಲು ಅಂತ ಕೇಳಿದ್ರೆ ಆ ಲೇಬಲ್ ನೋಡಿ ಬರ್ತಾವೆ ಇರಿವಿ ಅಂತ ತಿಳ್ಕೊಂಡು PhD ಮಾಡ್ಯಾಳ್ರಿ. ಆಕೆ PhD ಮಾಡ್ಯಾಳ. ಲೇಬಲ್ ನೋಡಿ ಬರ್ತಾವು ಇರಿವಿ ಅಂತ ಹೇಳಿ ಏನು ಮಾಡಿದ್ಲು, ಖಾರ ಡಬ್ಬಿ ಚೀಟಿನ ಸಕ್ರೆ ಡಬ್ಬಿಗೆ ಹಚ್ಚಿಲ್ಲ. ಸಕ್ರೆ ದೊಯ್ದು ಖಾರಕ್ಕೆ ಮತ್ತೆ ಹಂಗೆ ಮಾಡಿರಿ ನೀವು. ಹಚ್ಚಿದ್ಲು. ಚೀಟಿ ಮ್ಯಾಲಿನ ಬೋರ್ಡ್ ಬೇರೆ ಹಾಕ್ಬಿಟ್ಟೆ ಅಂದ್ರೆ ಇರಿವಿ ಬರಂಗಿಲ್ಲ. PhD ಓದಾಳ್ರಿ. ಮತ್ತೆ ಎಟ್ರ ಶಾಣ್ಯಾಕಿರ್ಬೇಕಾಕಿ. ಇವ ಇದ್ನಲ್ಲ, ಈ ಪ್ರಪಂಚದ ನೊಬೆಲ್ ಪ್ರಶಸ್ತಿ ಪಡೆದಂಥ ಐನ್ಸ್ಟೀನ್ ಇದ್ನಲ್ಲ, ಐನ್ಸ್ಟೀನ್ ರೂಮ್ನಾಗ ಬೆಕ್ಕಿನ ಕಾಟ ಭಾಳ ಇತ್ತಂತೆ. ಅವ ಬೆಕ್ಕು ಸಾಕಿದ್ದಂತ ಅದು ಬಂದು ಅವ ಸಂಶೋಧನೆ ಮಾಡೋ ಮುಂದೆ ಕೆಡಿಸ್ಬಿಡ್ತಿತ್ತಂತೆ. ಅದೊಂದು ಇಷ್ಟೊಂದು ಬೆಕ್ಕು, ಒಂದು ಸಣ್ಣದೊಂದು ಬೆಕ್ಕಿತ್ತಂತೆ. ಅವ ಅಷ್ಟು ನೊಬೆಲ್ ಪ್ರಶಸ್ತಿ ಪಡೆದು ಎಷ್ಟು ವಿಚಾರವಂತಿದ್ದ ಐನ್ಸ್ಟೀನ್ ಅಂತಂದರೆ, ಆ ದೊಡ್ಡ ಬೆಕ್ಕು ದೊಡ್ಡ ಕಿಂಡ್ಯಾಗ ಬರ್ತೈತಿ ಅಂತೇಳಿ ದೊಡ್ಡದೊಂದು ಹೋಲ್ ಮಾಡಿದ್ದಂತೆ ಬಾಗ್ಲಕ್ಕೆ. ಸಣ್ಣದಾಗ ಬರ್ತೈತಿ, ಸಣ್ಣದೊಂದು ಕಿಂಡಿ ತೆಗ್ದಿದ್ದಂತೆ. ಯಾಕೆ ದೊಡ್ಡ ತೆಗೆದ್ಬಿಟ್ರೆ ಸಣ್ಣದು ಬರ್ತೈತಿ, ದೊಡ್ಡದು ಬರ್ತೈತಿ, ಅಷ್ಟು ನೊಬೆಲ್.
ಹಿಂಗಿರ್ತಾರೆ ಭಾಳ ಓದಿದವರು. ಹಂಗಿದ್ದಾಗಮ್ಮ ಹಂಗೆ ಮಾಡಿದಂತೆ, ಹಂಗೆ ಮಾಡಿಕಿ ಲೇಬಲ್ ಚೇಂಜ್ ಮಾಡಿದಂತ. ಅವತ್ತು ಗಂಡಗೆ ಬೇಸರಾಗಿ, ಇವತ್ತು ಒಂದು ದಿವಸ ಇಷ್ಟು ದಿವಸ ಮಾಡ್ಕೊಂಡಿನಿ, ಮಾಡಿ ಹಾಕಿ ಹಾಕಿ ಬೇಸರಾಗೈತಿ, ಇವತ್ತೊಂದಿಷ್ಟು ಚಾನ್ರ ಮಾಡು ಅಂತ ಕಳಿಸಿದ್ರಿ. ಕಳಿಸಿರಿ ನಾವು ಒಮ್ಮೆರೆ ಹಿಂಗ್ಯಾಕೆ ಗಪ್ಕೊಂತೀರಿ? ಗಂಡಕ್ಕೆ ಚಾ ಮಾಡಂತ ಹೇಳಿರಿ, ಹೇಳಿಲ್ಲು. ಹೋದಿವ ಚಾ ಮಾಡಕ್ಕೆ, ಎಲ್ಲ ಡಬ್ಬಿ ನೋಡಿದ್ರಿ ಅವ. ಹಾಲು ಹಾಕಿದ, ಗ್ಯಾಸ್ ಹಚ್ಚಿದ, ಹಾಲು ಹಾಕಿದ. ಹಾಲು ಹಾಕಿ ಸಕ್ರೆ ಹಾಕ್ಬೇಕಾಗಿತ್ತಲ್ಲ, ಬೋರ್ಡ್ ಹಾಕಿ ಅಳಕಿ ಏನು ಮಾಡಿದ? ಸಕ್ರೆ ಬದಲಿ ಇನ್ನೇನು ಹಾಕ್ಬೇಕನ್ನೋರು ಕರೆಂಟ್ ಪಕ್ಕನ ಹೋಗ್ಬಿಡ್ತೀರಿ, ಕತ್ಲಾಯ್ತು. ಸಕ್ರೆ ಇಟ್ಟಾಳ, ಚಮಚೆ ಇಟ್ಟಿದ್ಲಿ ಇಷ್ಟಿಷ್ಟು ಉದ್ದ, ಬೇಸಂಗೆ 2 ಚಮಚೆ ಹಾಕಿದ. ಗೊತ್ತಾಗಿರ್ಬೇಕು, 2 ಚಮಚೆ ಬೇಸಂಗೆ ಹಾಕಿದ. ಕರೆಂಟ್ ಬಂದಿತ್ತು, ಕುದ್ದಿತ್ತು. ಸಕ್ರೆ ಹೆಂಗೆ ಕಾಣಕ್ತಿ, ಗುಲಾಬಿ ಕಲರ್ ಕಾಣಕ್ತಿ. ಎಂದು ಕೊಟ್ಟಿದ್ದಲಕ್ಕಿ ಮಾಡಿ ಅಂತಕ್ಕ ಚಾನ ಸೋಸಿದ. ಇನ್ನೂ ಅಲ್ಲಿ ಕುಂತಿದ್ಲಕ್ಕಿ ಹೇಳಕತ್ತಿದ್ದ, ಬಾ 25 ವರ್ಷ ನೀ ಮಾಡಿ, ನಾ ಮಾಡಿ ಚಾ ಕಲರ್ ಹೆಂಗೈತಿ ಅಂತ ಹೇಳಿದ. ನನ್ನ ಕಲರ್ ಚಾ ನೋಡು ಸಕ್ರೆ ಇದೆ ಶಾಂತು, ಹಾಂ ಕಲರ್ ನೋಡು ಅಂತಂದ. ಹಾಕಿ ಕೊಟ್ಟ. ಮೊದಲ ಪಾಠ ಒದರಿ ಸಾಕಾಗಿತ್ತು. ಕುಂತಿದ್ಲಲ್ಲಿಕ್ಕೆ ಸರ್ಗಂತ ಒಂದು ಜಗ್ಗಿಲ್ಲ, ಬ್ರಹ್ಮಾಂಡಕ್ಕೆ ಬೆಂಕಿ ಬಿದ್ದಂಗೆ ಆಗಿತ್ತು, ಭೂಕಂಪ ಆದಂಗೆ ಆಗಿತ್ತು. ಯಾಕೆ? ಏನು ಹಾಕಿದ್ದ? ಸಕ್ರೆ ಬದಲಿ ಖಾರ ಹಾಕಿದ್ದ. ನೋಡ್ರಿ, ಖಾರ ಅಂಥೇಳಿ ಬೋರ್ಡ್ ಹಾಕಿದ್ರೆ ಬರಂಗಿಲ್ಲ, ಸಕ್ರೆ ಎಲ್ಲಿರ್ತದೆ ಸೀದಲ್ಲಿ ಅದು ಬರ್ತದೆ. ಬೋರ್ಡ್ ನೋಡಿ ಬರ್ತದೇನೆ ಇರಿವೆಲ್ಲರ. ಕೆಮಿಸ್ಟ್ರಿ ಓದಿದಕ್ಕಿಗೆ ಹಿಂಗಾಗಿತ್ತು ಅಂತ ಕೇಳಿದ್ರೆ ಅದಕ್ಕೆ ಶರಣರು ಹೇಳ್ತಾರೆ, ಮಧುರ ಗುಣವನು ಇರುವೆ ಬಲ್ಲದು, ಗೋತ್ರದ ಗುಣವನು ಕಾಗೆ ಬಲ್ಲದು. ನಿಮ್ಮ ಹೊಲಕ್ಕೆ ಹೋಗಿರ್ತೀರಿ, ಊಟಕ್ಕೆ ಕುಂತಿರ್ತೀರಿ, ಅಲ್ಲೊಂದು ಕಾಗೆ ಬರ್ತದೆ, ಕಾ 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 ಅಂಥೇಳಿ. ನೀವು ಟ್ರೈ ಮಾಡಿರಿ, ಒಂದು ತುಣುಕು ರೊಟ್ಟಿ ಒಗದು ನೋಡ್ರಿ, ಆ ಕಾಗಿ ತಾನ ತಿನ್ನಂಗಿಲ್ಲ. ಅದು ಏನು ಮಾಡ್ತದೆ? ಮತ್ತೊಂದು ಕಾಗಿ ಕರಿತದೆ. ಅದನ್ನು ಬಂದು ಗುಟ್ಲೆ ಅದನ್ನು ಹಚ್ಕೊಂಡು ಇನ್ನೊಂದು ಕಾಗಿ ಬಂತೇಳಿ ನೀವು ಊಟ ಮಾಡ್ಕೊಂತ ಮತ್ತೊಂದು ತುಣುಕು ಹೋಗಿರ್ತೀರಿ, 2 ಕಾಗಿ ಕರ್ಕೊಂಡು ತಿಂತಾವೆ. ನೋಡ್ರಿ, ಕರ್ಕೊಂಡು ತಿನ್ನೋದು ಸೋಷಾಲಿಸಮ್. ನಾವು ಒಬ್ಬನ ತಿಂದು ಆರಾಮಿರ್ಬೇಕು ಅನ್ನೋದೇನು ಕ್ಯಾಪಿಟಲಿಸಮ್. ಇವತ್ತು ನಮ್ಮ ಶಂಕರಣ್ಣ ಔಟಿಯವರ ಸಹೋದರರು ಬಂದಾರೆ, ಎಲ್ಲರೂ ನಮ್ಮ ಹವಾಲ್ದಾರ್ ಬಂದಾರ, ಇನ್ನೂ ಅವ್ರ ಸಹೋದರರು ಬಂದಾರ. ನೋಡ್ರಿ, ಅಲ್ಲಿಂದ ಬಂದಾರ, ಶಿರಗುಪ್ಪಿಯಿಂದ, ಬಳ್ಳಾರಿ ಜಿಲ್ಲಾ ಶಿರಗುಪ್ಪಿಯಿಂದ ಬಂದಾರ, ಬೆಂಗಳೂರಿಂದ ಬಂದಾರ. ಇವತ್ತು ನಿಮ್ಗೆ ಅಲ್ಲಿಂದ ಬಂದು ನಿಮಗೆಲ್ಲರಿಗೆ ಪ್ರಸಾದ ಮಾಡ್ಸಕತ್ತಾರ. ದುಡಿದಂಥ ದುಡ್ಡಿನಲ್ಲಿ ತಮಗೆಲ್ಲ ಪ್ರಸಾದ ಮಾಡ್ಸಕತ್ತಾರಲ್ಲ, ಅದೇನು ಕರ್ಕೊಂಡು ತಿನ್ನೋದು. ಕಾಗೆಯೊಂದಗುಳ ಕಂಡರೆ ಕರೆಯದೆ ತನ್ನ ಕುಲವೆಲ್ಲವ, ಕೋಳಿ ಒಂದು ಗುಟುಗ ಕಂಡರೆ ಕೂಗಿ ಕರೆಯದೆ ತನ್ನ ಬಳಗವನೆಲ್ಲವ. ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದರೆ ಆ ಕಾಗೆ ಕೋಳಿಗಳಿಗಿಂತ ಕರಕಷ್ಟ ಕಾಣ ಕಲಿದೇವರ ದೇವ ಅಂತ ಹೇಳ್ತಾರೆ. ಕರ್ಕೊಂಡು ತಿನ್ಬೇಕು. ನಮ್ಮ ಮನ್ಯಾಗ ಒಂದಿಷ್ಟು ದುಡ್ಡು ಐತಿ ಅಂತ ಕೇಳಿದ್ರೆ ಒಂದು ಒಳ್ಳೇದಕ್ಕೆ ಕೊಟ್ಟು ದಾನ ಮಾಡ್ಬೇಕು. ಇಲ್ಲ ಅಂದ್ರೆ ಅದನ್ನು ತೆಗೆದು ಪೈಪ್ನಾಗಿಟ್ಟ ಎಲ್ಲಿಟ್ರು ಬಿಡಂಗಿಲ್ರಿ. ಎಲ್ಲ ಹುಡ್ಕೋರು ಬಂದ್ಬಿಟ್ಟಾರ. ನಿನ್ನೆ ಹೇಳಕತ್ತಿದ್ರು ಮಕ್ಕಳು, ಕೊಟ್ಟದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂದಲ್ಲ. ಸರ್ವಜ್ಞ ಇದ್ರೆ ಅದನ್ನ ಹೇಳ್ತಿದ್ದಿಲ್ಲ, ಕೊಟ್ಟದ್ದು ತನಗೆ ಬಚ್ಚಿಟ್ಟಿದ್ದು ಲೋಕಾಯುಕ್ತರಿಗೆ. ಹಂಗೈತಿ. ನಾನು ಡಿಗ್ರಿ ಓದೋ ಮುಂದೆ ಹೊಸಪೇಟೆ ವಿಜಯನಗರ ಕಾಲೇಜ್ನಾಗ BA ಡಿಗ್ರಿ ಓದ್ತಾ ಇದ್ದೆ. ಓದೋ ಮುಂದೆ ಅಲ್ಲಿ ಒಂದು ರೇಡ್ ಆಯ್ತು, CBIದ ರೇಡ್ ಮಾಡಿದ್ರು. ಎಲ್ಲಿಟ್ಟಿದ್ರು ಗೊತ್ತನ್ರಿ? 10 kg ಬಂಗಾರ ಸಿಕ್ತಾ ಮನ್ಯಾಗ. CBI ಪೇಪರ್ನಾಗ ಬಂತು. ಎಲ್ಲಿ ದುಡ್ಡು ಇಟ್ಟಿದ್ರು ಅಂತ ಕೇಳಿದ್ರೆ, ಹಿಂಗೆ ಒಳಗೆ ಎಂಟ್ರನ್ಸ್ ಗೇಟ್ ಇರ್ತದಲ್ಲ, ಹಿಂಗೆ ಪೈಪ್ ಹಾಕಿರ್ತಾರಲ್ಲ, ಯಾರಿಗೆ ಸಿಗಂಗಿಲ್ಲ ಅಂಥೇಳಿ ಆ ಪೈಪ್ನಾಗ ಇಟ್ಟು ಕೆಳಗೊಂದು ಕಬ್ಬುಣ ಡಬ್ಬಿ ಮಾಡಿ ಅಲ್ಲಿಟ್ಟನ 10 kg ಬಂಗಾರ ತಕ್ಕೊಂಡು ಹೋದರು. ಪೇಪರ್ಗೆಲ್ಲ ಬಂತು. ಹೊಸಪೇಟೆ ವಿಜಯನಗರ ಕಾಲೇಜ್ನಾಗ ಓದೋ ಹೊತ್ತಿನ ದೊಡ್ಡ ಸುದ್ದಿ ಆಯ್ತದ. ಯಾಕೆ ಹೇಳ್ತೀನಿ ಅಂತ ಕೇಳಿದ್ರೆ, ಎಲ್ಲಿಟ್ಟರು ಬರಂಗಿಲ್ಲ. ಅದಕ್ಕೆ ದಾನ ಧರ್ಮವನ್ನು ಮಾಡ್ಬೇಕು, ಕರ್ಕೊಂಡು ತಿನ್ಬೇಕು. ರೊಕ್ಕ ಗಳಿಸಿದಿ ಬಾಳಪ್ಪ, ನಿನ್ನ ಮಕ್ಕಳಿಗಾದವು ನಾಳೆಪ್ಪ, ಪಕ್ಕನೆ ಬಿದ್ದು ಹೋದಪ್ಪ, ಪಕ್ಕನೆ ಬಿದ್ದು ಹೋದಪ್ಪ,
ನಿನ್ನ ರೊಕ್ಕ ಮಕ್ಕಳು ಯಾರಪ್ಪ ಯಾಕಪ್ಪ ಬೇಕಪ್ಪ ಯಾಕಪ್ಪ ಎನ್ನಬೇಕಪ್ಪ ನಿನ್ನ ಮನಸಪ್ಪ ಮುಂದೆ ನೆನಸಪ್ಪ ಕನಸಿನ ಪರಿಸಂಸಾರಪ್ಪ ನಿನ್ನ ಮನಸ್ಸಿಗೆ ಬಂಧನ ಮಾಡ್ಯಪ್ಪ ಕನಸಿನ ಪರಿಸಂಸಾರಪ್ಪ ನಿನ್ನ ಮನಸ್ಸಿಗೆ ಬಂಧನ ಮಾಡಪ್ಪ ಯಾಕಪ್ಪ ಬೇಕಪ್ಪ ಯಾಕಪ್ಪ ಎನ್ನಬೇಕಪ್ಪ ನಿನ್ನ ಮನಸಪ್ಪ ಮುಂದೆ ನೆನಸಪ್ಪ ರೊಕ್ಕ ಗಳಿಸಿದೆ ಬಾಳಪ್ಪ ನಿನ್ನ ಮಕ್ಕಳಿಗಾದವು ನಾಳೆಪ್ಪ ರೊಕ್ಕ ಗಳಿಸಿದೆ ಬಾಳಪ್ಪ ನಿನ್ನ ಮಕ್ಕಳಿಗಾದವು ನಾಳೆಪ್ಪ ಪಕ್ಕನೆ ಬಿದ್ದು ಹೋದಪ್ಪ ಪಕ್ಕನೆ ಬಿದ್ದು ಹೋದ್ಯಪ್ಪ ನಿನ್ನ ರೊಕ್ಕ ಮಕ್ಕಳು ಯಾರಪ್ಪ ಯಾಕಪ್ಪ ಬೇಕಪ್ಪ ಯಾಕಪ್ಪ ಎನ್ನಬೇಕಪ್ಪ ನಿನ್ನ ಮನಸಪ್ಪ ಮುಂದೆ ನೆನಸಪ್ಪ ಮಡದಿ ಮಾತಿಗೆ ಮೆಚ್ಚಿದೆಯಪ್ಪ ಗುರು ನುಡಿಯಂದರೆ ಎದಗಿಚ್ಚಪ್ಪ ವಾ ಮಡದಿ ಮಾತಿಗೆ ಮೆಚ್ಚಿದೆಯಪ್ಪ ಗುರು ನುಡಿಯಂದರೆ ಎದಗಿಚ್ಚಪ್ಪ ತಲೆಗೆ ಏರಿತು ಹುಚ್ಚಪ್ಪ ತಲೆಗೆ ಏರಿತು ಹುಚ್ಚಪ್ಪ ಹುಚ್ಚು ಇಳಿದು ಮ್ಯಾಲ ಕುಂತು ಅತ್ಯಪ್ಪ ಯಾಕಪ್ಪ ಬೇಕಪ್ಪ ಯಾಕಪ್ಪ ಎನ್ನಬೇಕಪ್ಪ ನಿನ್ನ ಮನಸಪ್ಪ ಮುಂದೆ ನೆನಸಪ್ಪ ತಿಳಿದೆನೆಂದರೆ ತಿಳಿಯಪ್ಪ ಅಳಿದೆನೆಂದರೆ ಅಳಿಯಪ್ಪ ತಿಳಿದೆನೆಂದರೆ ತಿಳಿಯಪ್ಪ ಅಳಿದೆನೆಂದರೆ ಅಳಿಯಪ್ಪ ಗುಡ್ಡದ ಕೆಳಗೆ ಇಳಿಯಪ್ಪ ಏನ ಏನ ಗುಡ್ಡದ ಕೆಳಗೆ ಇಳಿಯಪ್ಪ ಗುಡ್ಡದ ಕೆಳಗೆ ಇಳಿಯಪ್ಪ ಗುರು ಮಹಂತನ ಪಾದಕ ಹೊಂದಪ್ಪ ಯಾಕಪ್ಪ ಬೇಕಪ್ಪ ಯಾಕಪ್ಪ ಎನ್ನಬೇಕಪ್ಪ ನಿನ್ನ ಮನಸಪ್ಪ ಮುಂದೆ ನೆನಸಪ್ಪ ಕನಸಿನ ಪರಿಸಂಸಾರಪ್ಪ ಕನಸಿನ ಪರಿಸಂಸಾರಪ್ಪ ನಿನ್ನ ಮನಸ್ಸಿಗೆ ಬಂಧನ ಮಾಡ್ಯಪ್ಪ ಯಾಕಪ್ಪ ಬೇಕಪ್ಪ ಯಾಕಪ್ಪ ಎನ್ನಬೇಕಪ್ಪ ನಿನ್ನ ಮನಸಪ್ಪ ಮುಂದೆ ನೆನಸಪ್ಪ ನಿನ್ನ ಮನಸಪ್ಪ ಮುಂದೆ ನೆನಸಪ್ಪ ನಿನ್ನ ಮನಸಪ್ಪ ಮುಂದೆ ನೆನಸಪ್ಪ ಜಯ ಮಂಗಲಂ ಜಯ ನಮ ಪಾರ್ವತೇಶ್ವರರ ಮಹಾದೇವ
ಇರಲಿ ಅಂದ್ರಿ ಎಲ್ಲರೂ ಅಂದ್ರಿ ಜಯಘೋಷ ಮಾಡಿದ್ರಿ ಇನ್ನೊಂದು ಸರಿಗೆ ಹತ್ತಳತ್ರಕ್ಕೆ ಕರೆಂಟ್ ಅದಾವ ಮನ್ಯಾಗ ಅವರ ಕರೆಂಟ್ ಅದಾವಿಲ್ಲ ಎಲ್ಲರ ಮನ್ಯಾಗ ನಳ ಅದಾವು ಯಾಕೆ ಕೇಳಕತ್ತೀನಿ ಗೊತ್ತಾಯ್ತು ಕರೆಂಟ್ ಕೊಡ್ತಾರಲ್ಲ 2 ತಿಂಗಳು ಕರೆಂಟ್ ಕೊಟ್ಬಿಟ್ಲಿ ಒಬ್ಬ ಬರ್ತಾನೆ ಬ್ಯಾಟ್ರಿ ತೊಗೊಂಡ ಏನು ಮಾಡ್ತಾನೆ ರೀ ಕರೆಕ್ಟ್ ರೀಡಿಂಗ್ ನೋಡ್ತಾನೆ ಅದನ್ನು ರೀಡಿಂಗ್ ನೋಡಿ 1 ಯೂನಿಟ್ ಸುಧಾ ಈಗ 200 ಯೂನಿಟ್ ಫ್ರೀ ಕೊಟ್ಬಿಟ್ಟು ಅಂದ್ಬಿಡು ಸಿದ್ದರಾಮಯ್ಯ 1 ಯೂನಿಟ್ ಕಡಿಮೆ ತೊಗೊಳಲ್ಲ ಕರೆಕ್ಟ್ ಬಿಲ್ ಕೊಟ್ಟಕ್ಕ ನಾವು ಹೌದನಲ್ಲ 1 ಯೂನಿಟ್ ಸುಧಾ ಕಡಿಮೆ ತೊಗೊಳಂಗಿಲ್ಲ ನಳ ಕೊಟ್ಟು ಪಂಚಾಯತಿ 6 ತಿಂಗಳು ಕೊಡ್ತಂಗೆ ಕರೆಕ್ಟ್ ಬಿಲ್ ತೊಗೊತಾರೆ ಹೌದನಲ್ರಿ ಇಲ್ಲಾಂದ್ರೆ ನಳನ ಬಂದ್ ಮಾಡಿ ಹೊಕ್ಕಾರ ನಳ ಕೊಟ್ಟೋ ಬಿಲ್ ತೊಗೊತಾನ ಹೌದಲ್ಲ ಕರೆಂಟ್ ಕೊಟ್ಟೋ ಬಿಲ್ ತೊಗೊತಾನ ಆದ್ರೆ ಇಷ್ಟೆಲ್ಲ ಕೊಟ್ಟನ್ಲಿ ಇನ್ನೂ ತಾಯಿ ಹೊಟ್ಟೆಯಾಗಿರ್ತೀವಿ ಹೊರಗೆ ಬರೋಳಗೆ ಚಲೋ ಹಾಲನ್ನು ರೆಡಿ ಮಾಡಿಟ್ಟಿರ್ತಾನ ಅವ ನಿಮ್ಗೇನಾದರೂ ಬಿಲ್ ಕೇಳ್ಯಾನ ಬಿಲ್ ಕೇಳಂಗಿಲ್ಲ ಭಗವಂತ ನಿಮಗೇನು ಕೇಳ್ತಾನೆ ಗೊತ್ತೇನು ಭಕ್ತಿಯ ದಿಲ್ಲನ್ನು ಕೊಡ್ರಿ ಅಂತ ಕೇಳ್ತಾನ ಬಿಲ್ ಕೇಳಿಲ್ಲ ಭಗವಂತ ದಿಲ್ ಕೇಳಕತ್ತಾನ ದಿಲ್ ಕೊಡೋದು ಹೆಂಗೆ ಜಯಘೋಷ ಮಾಡ್ರಿ ನೋಡೋಣ ಈ ನಾವು ಅನ್ಸಂಗಿಲ್ಲ ಈಗ ಒಟ್ಟ ಅನ್ಸಂಗಿಲ್ಲ ಈಗ ನೀವು ನನ್ನ ನೋಡ್ಕೊಂತ ಕೂತ್ರಿ ನಾನು ನಿಮ್ಮನ್ನು ನೋಡ್ಕೊಂತ ಕೂತ್ಕೊತೀನಿ ಹೋಗ್ಲಿ ಒಟ್ಟು ಟೈಮ್ ಹಿಂಗೆ ಯಾಕ್ರಿ ಹೌದಲ್ಲ ಗುರು ಸರ್ ಎಷ್ಟು ದಿವ್ಸ ನಾವು ಅನ್ಸಿವಿ ಈಗ ಇವತ್ತು ಅನ್ಲಾರ ತಪ್ಪಿಗೆ ಅವ್ರು ಅನ್ಬೇಕೀಗ ಅವ್ರ ಚಿಂತೆ ಅವ್ರಿಗೆ ಹತ್ತೈತಿ ಬಡತನಕ ಉಂಬ ಚಿಂತೆ ಉಂಡರೆ ಉಡೋ ಚಿಂತೆ ನನಗೆ ಸವಾಲಿನ ಚಿಂತೆ ಇವ್ರಿಗೆ ಪುರಾಣ ಚಿಂತೆ ಜಲ್ದಿ ಯಪ್ಪ ಮಾದೇವ್ಯ ಮಾದೇವ ಚೂರೆಗಂದ ಜಯಮಂಗಲಂ ಈಗ ನಮ್ಮ ಗಂಡ್ಮಕ್ಳು ಅಂತಾರೆ ಅಷ್ಟ ತಡ್ರಿ ನೀವು ಈಗ ಗಂಡ್ಮಕ್ಳು ಅಷ್ಟು ಅನ್ಬೇಕಾ ಹೆಣ್ಮಕ್ಳು ಸುಮ್ಕಿರ್ಬೇಕಾ ಶ್ರೀ ವೀರಭದ್ರೇಶ್ವರ ಮಹಾರಾಜ್ ಕಿ ನೋಡ್ರಿ ಲೆಕ್ಕ ನಮ್ಮ ಟೀಮ್ ಭಾರಿ ಅದ್ರ ಪುರ್ ನೀವು ಬೇಕಾದ ಹೇಳ್ರಿ ಎಲ್ಲದ ನಿಮ್ಮ ಟೀಮ್ ಅಲ್ಲಿ ರೊಟ್ಟಿ ಮಾಡಿ ಹಾಕಿರಿ ನೀವ ಹಾಲು ಕೊಟ್ರಿ ಎಲ್ಲ ಕುಡ್ದವ್ರು ಅಷ್ಟು ಜೋರಿಗೆ ಹೋಗ್ತಾರ ಹೌದಲ್ಲ ನೋಡ್ರಿ ಇರ್ಲಿ ಏನ್ ಹೇಳಕತ್ತಿದ್ದೆ ಮನುಷ್ಯ ಏನಾಗ್ಬೇಕಂತ ಕೇಳಿದ್ರೆ ಜ್ಞಾನಿ ಆಗ್ಬೇಕು